ನ್ಯಾಯಬೆಲೆ ಅಂಗಡಿಗಳು ಅಂದ್ರೆ ಅಲ್ಲಿ ಪಡಿತರ ಧಾನ್ಯಗಳನ್ನ ಮಾರಾಟ ಮಾಡುವುದು ಕಾಮನ್. ಆದರೆ ಈಗ ಪಡಿತರ ಅಂಗಡಿಗಳಲ್ಲಿ ಚಲನಚಿತ್ರದ ಪ್ರೀಮಿಯರ್ ಶೋದ ಟಿಕೆಟ್ ಮಾರಾಟ ಮಾಡಲಾಗುತ್ತಿದೆ. ಒಂದು ಟಿಕೆಟ್ ಬೆಲೆ ₹150. ಪಡಿತರ ಪಡೆಯುವ ಎಲ್ಲರಿಗೂ ಈ ಟಿಕೆಟ್ ಕಡ್ಡಾಯವೇನಿಲ್ಲ. ಪಡಿತರ ಅಂಗಡಿಯವರು ಫಿಲಂ ಟಿಕೆಟ್ ತೆಗೆದುಕೊಳ್ಳಲೇಬೇಕು ಅಂತ ಗ್ರಾಹಕರಿಗೆ ಒತ್ತಾಯ ಮಾಡುವಂತಿಲ್ಲ. ಇಚ್ಛೆ ಇದ್ದವರು ಮಾತ್ರ ಈ ಟಿಕೆಟ್ ತೆಗೆದುಕೊಳ್ಳಬಹುದು. ಏನಿದು ಫಿಲಂ ಟಿಕೆಟ್ ಅಂತೀರಾ? ಈ ಸ್ಟೋರಿ ನೋಡಿ. ಪಡಿತರ ತೆಗೆದುಕೊಳ್ಳುತ್ತಿರುವ ಜನರು ಪಡಿತರ ಅಂಗಡಿಯಲ್ಲಿ ಇಟ್ಟಿರುವ ಫಿಲಂನ ಪ್ರೀಮಿಯರ್ ಶೋದ ಟಿಕೆಟ್. ಹಾವೇರಿ ಜಿಲ್ಲೆಯ ಸರ್ಕಾರಿ ನ್ಯಾಯಬೆಲೆ ಅಂಗಡಿಗಳಲ್ಲಿ ಕಂಡುಬಂದ ದೃಶ್ಯಗಳಿವು. ಕಳೆದ ಕೆಲವು ದಿನಗಳಿಂದ ಪಡಿತರ ಅಂಗಡಿಗಳಲ್ಲಿ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಚಲನಚಿತ್ರದ ಪ್ರೀಮಿಯರ್ ಶೋದ ಟಿಕೆಟ್ ಸದ್ದು ಮಾಡುತ್ತಿದೆ. ಪಡಿತರ ಪಡೆಯಲು ಬಂದ ಗ್ರಾಹಕರಿಗೆ ಪ್ರೀಮಿಯರ್ ಶೋದ ಟಿಕೆಟ್ ನೀಡಲಾಗುತ್ತಿದೆ. ಒಂದು ಟಿಕೆಟ್ನ ಬೆಲೆ ₹150. ಹಾವೇರಿ ಜಿಲ್ಲೆ ಮಾತ್ರವಲ್ಲ, ಬಹುತೇಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿನ ನ್ಯಾಯಬೆಲೆ ಅಂಗಡಿಗಳಲ್ಲಿ ಈ ಟಿಕೆಟ್ ಮಾರಾಟ ಮಾಡಲಾಗುತ್ತಿದೆ. ಕುಮಾರ್ ಬಂಗಾರಪ್ಪ ಅವರ ಅಭಿನಯದಲ್ಲಿ ಮೂಡಿಬಂದಿರುವ ಚಲನಚಿತ್ರ ಇದಾಗಿದೆ. ಆದರೆ ಪಡಿತರ ಅಂಗಡಿಗಳಲ್ಲಿ ವಿತರಿಸುತ್ತಿರುವ ಈ ಫಿಲಂ ಟಿಕೆಟ್ ಕೆಲವು ಗ್ರಾಹಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಎನ್ನುವ ಈ ಚಲನಚಿತ್ರದಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷೆಯ ಅನ್ನಭಾಗ್ಯ ಯೋಜನೆ ಮತ್ತು ಪಡಿತರ ಅಂಗಡಿಗಳ ಕುರಿತು ಚಿತ್ರೀಕರಣ ಮಾಡಲಾಗಿದೆ ಎಂದು ಹೇಳಲಾಗಿದೆ. ಹೀಗಾಗಿ ಅನ್ನಭಾಗ್ಯ ಯೋಜನೆಯ ಕುರಿತು ಜಾಗೃತಿ ಮೂಡಿಸಲು ಈ ಚಲನಚಿತ್ರ ಸಹಾಯಕವಾಗಲಿದೆಯಂತೆ. ಈ ಕಾರಣಕ್ಕೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಆಯುಕ್ತರೇ ಚಲನಚಿತ್ರದ ಟಿಕೆಟ್ ವಿತರಣೆ ಕುರಿತು ಆದೇಶ ಹೊರಡಿಸಿದ್ದಾರೆ. ಕೆಲವು ಅಂಗಡಿಯವರಿಗೆ 25, 50, 100ರವರೆಗೂ ಟಿಕೆಟ್ ವಿತರಣೆ ಮಾಡಲಾಗಿದೆ. ಆದರೆ ಯಾವ ಅಂಗಡಿಯವರು ಸಹ ಗ್ರಾಹಕರಿಗೆ ಬಲವಂತವಾಗಿ ಟಿಕೆಟ್ ಮಾರಾಟ ಮಾಡುವಂತಿಲ್ಲ. ಪ್ರೀಮಿಯರ್ ಶೋದ ಬಗ್ಗೆ ವಿವರಿಸಿದ ಮೇಲೆ ಟಿಕೆಟ್ ಬೇಕು ಅಂದವರಿಗೆ ಮಾತ್ರ ಟಿಕೆಟ್ ಕೊಡಬಹುದು. ಯಾರಿಗೂ ಬಲವಂತದಿಂದ ಟಿಕೆಟ್ ಕೊಡುವಂತಿಲ್ಲ ಎಂದು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಅಧಿಕಾರಿಗಳು ಹೇಳಿದ್ದಾರೆ. ನ್ಯಾಯಬೆಲೆ ಅಂಗಡಿಗಳಲ್ಲಿ ಚಲನಚಿತ್ರದ ಪ್ರೀಮಿಯರ್ ಶೋ ಟಿಕೆಟ್ ಮಾರಾಟ ಮಾಡುತ್ತಿರುವುದು ಕೆಲವು ಗ್ರಾಹಕರ ಆಕ್ರೋಶಕ್ಕೆ ಕಾರಣವಾಗಿದ್ದರೆ, ಕೆಲವರು ನೋಡಿದರಾಯಿತು ಅಂತ ಟಿಕೆಟ್ ತೆಗೆದುಕೊಂಡು ಹೋಗುತ್ತಿದ್ದಾರೆ. ಇನ್ನು ಬಹುತೇಕ ನ್ಯಾಯಬೆಲೆ ಅಂಗಡಿಗಳ ಮಾಲೀಕರಿಗೆ ಟಿಕೆಟ್ ಮಾರಾಟ ಮಾಡುವುದು ಕಿರಿಕಿರಿ ಅನ್ನಿಸಿದೆ. ಸರ್ಕಾರವೇ ಉಚಿತವಾಗಿ ಚಲನಚಿತ್ರದ ಪ್ರೀಮಿಯರ್ ಶೋ ವೀಕ್ಷಣೆಗೆ ಅವಕಾಶ ಕಲ್ಪಿಸಿದ್ದರೆ ಎಲ್ಲರೂ ಉಚಿತವಾಗಿ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಚಿತ್ರವನ್ನ ವೀಕ್ಷಣೆ ಮಾಡುತ್ತಿದ್ದರು ಅನ್ನುವುದು ಬಹುತೇಕ ಗ್ರಾಹಕರ ಮಾತು. ಬಡವರಿಗಾಗಿ ಮಾಡಿದ ಯೋಜನೆ ಇದು. ನಮ್ಮ ಗೌರ್ಮೆಂಟ್ನವ್ರು ಯಾವ್ದಕ್ಕೆ ಕೊಡ್ತಾರೆ ಬಡವರಿಗೆ ಅಂದ್ರೆ ಅಕ್ಕಿ ಅವನ್ನೆಲ್ಲ ಬಡವರಿಗೆ ಕೊಡ್ತಾರೆ, ರೊಕ್ಕ ಇಲ್ದರಿಗೆ ಕೊಡ್ತಾರೆ. ಇವನ್ ರೇಷನ್ ಕೊಡೋದ ರೊಕ್ಕ ಇಲ್ದರಿಗೆ ಬಡವರಿಗೆ ಅಂತದ್ರಾಗ ಈ ರೇಷನ್ ಅಂಗಡಿಗೆ ಸಿನಿಮಾ ಟಿಕೆಟ್ ಮಾರೋದಾತಂದ್ರ ಸರ್ಕಾರದ ಏನಾರ ಗೌರ್ಮೆಂಟ್ ಪಿಕ್ಚರ್ ತೆಗೆದಿದೈತಿ ಏನ ಅಂತ ಅನ್ಸಾಕತೈತ್ರಿ ನನಗೆ. ಯಾಕಂದ್ರೆ ಇಷ್ಟಪಟ್ಟರು ಚೆನ್ನಾಗಿದ್ರ ಫಿಲ್ಮ್ಗೆ ಹೋಗ್ತಾರ ದುಡ್ಡು ಕೊಟ್ಟು ತಗೊಂಡು. ಈಗ ಒತ್ತಾಯಪೂರ್ವಕವಾಗಿ ಟಿಕೆಟ್ ಕೊಡೋದು ಇದೇನು ಸರಿ ಅನ್ಸಂಗಿಲ್ಲ ಸರ್. ಹಿಂದೆ ಇದೇ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ಈ ನನ್ನ ಜೀವನದಲ್ಲಿ ಇದೇ ಫಸ್ಟ್ ರೇಷನ್ ಅಂಗಡಿಯಾಗ ಸಿನಿಮಾ ಟಿಕೆಟ್ ಸಿಗೋದು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಆಮೇಲೆ 150 ನಿಂತಿದ್ದಾರೆ. ₹100 ಕೊಟ್ಟು ಇಲ್ಲಿ ಜೀವನ ಮಾಡೋದೇ ದುಸ್ತರ ಆಗೈತಿ ಈಗಿನ ಕಾಲದಾಗ. ಅಂತದ್ರಾಗ ನಾವು ಇಲ್ಲಿ ₹150 ಕೊಟ್ಟು ತಗೊಳೋದು ಅಷ್ಟು ಇದು ಇಲ್ಲ. ₹100 ಪಿಕ್ಚರ್ಗೆ ಹೋಗಿ ಬರ್ತಾರೆ. ಇಲ್ಲಿ ಯಾವ್ದಾರ ಚಲೋ ಇದ್ರೆ ಅದು ಅವ್ರಿಗೆ ಏನಾರ ಚಲೋ ಅನಿಸ್ತಪ್ಪ ಅಂದ್ರೆ ಹೋಗಾರ. ಅವ್ರ ಅಭಿಪ್ರಾಯಕ್ಕೆ ಬಿಟ್ಟಿದ್ದು ಜನರಿಗೆ. ಹಿಂಗ ಇಲ್ಲಿ ರೇಷನ್ ಅಂಗಡಿಯಾಗಿಟ್ಟು ಅಲ್ಲ ನೋಡೋದು ಒಳ್ಳೇದು, ಆದ್ರೆ ಇದ್ದವರು ತಗೊಂಡ್ ನೋಡ್ತಾರ, ಅದು ಅಭಿರುಚಿ ಇದ್ದವ್ರು ನೋಡ್ತಾರ. ಆದ್ರೆ ಹಿಂಗ್ ರೇಷನ್ ಅಂಗಡಿಯಾಗಿಟ್ಟು ಬಡವರಿಗೆ ತಗೋ ಅಂತಂದು ಹೇಳ್ಬಾರ್ದು, ಹಿಂಗ್ ಮಾಡ್ಬಾರ್ದು. ಮಂಜು ಹಾವನೂರ್ ಅಂತ. ಇವರು 15ನೇ ತಾರೀಕಿಗೆ ಕೊಟ್ಟಾರ ಸರ್, ಕೊಡ್ರಿ ಅಂತೇಳಿ. ಒಂದು ಟಿಕೆಟಿನ ಬೆಲೆ 150 ಮಾಡ್ಯಾರ. ಆದ್ರೆ ಅವರು ಯಾರಿಗೂ ಒತ್ತಾಯಪೂರ್ವಕವಾಗಿ ಕೊಡ್ರಿ ಅಂತ ಏನು ಹೇಳಿಲ್ಲ ಸರ್. ಒಂದು ಕಾರ್ಡ್ಗಳಿಗೆ 700, 800, 500 ಹಿಂಗೆ ಕಾರ್ಡುಗಳು ಇದ್ರು. ಒಂದು ಅಂಗಡಿಗೆ 50, 70, 100 ಮಟ್ಟ ಹಿಂಗೆ ಕೊಟ್ಟಾರ್ರಿ. ಹಾಗೂ ಅವುಗಳನ್ನ ಉಳಿದ್ರ ಕೊಡ್ರಿ, ಕೊಟ್ಟು ಉಳಿದು ಅಂದ್ರೆ ವಾಪಸ್ ಕೊಡ್ರಿ ಅಂತ ಹೇಳ್ಯಾರ ಸರ್. ಈಗ ಇಷ್ಟು ದಿನದೊಳಗೆ ಯಾವ ರೀತಿ ಈ ತರ ಟಿಕೆಟ್ ಬಂದಿದ್ರಿ ಸರ್. ಇದನ್ನ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಅಂತೇಳಿ ಚಲನಚಿತ್ರವನ್ನು ಮಾಡಿದ್ರಿಂದ ಕೊಟ್ಟಾರ ಸರ್. ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ನಮಗೂ ಗೊತ್ತಿಲ್ಲ ಸರ್. ನಾವಾದ್ರೂ ಚಲನಚಿತ್ರವನ್ನು ನೋಡಿದ ನಂತರ ಅದರಲ್ಲೇ ನಾವು ಕೂಡ ಒಂದು ಟಿಕೆಟ್ ತೆಗೆದುಕೊಂಡು ಹೋಗಿ ಚಲನಚಿತ್ರವನ್ನು ನೋಡಿದ ನಂತರವೇ ಅದರ ಬಗ್ಗೆ ನಮ್ಗೆ ಗೊತ್ತಾಗುತ್ತೆ ಸರ್. ಗ್ರಾಹಕರಿಗೆ ಎಲ್ಲರಿಗೂ ನಾನು ಒತ್ತಾಯ ಮಾಡಿ ಕೊಡಾಕತ್ತಿಲ್ಲ ಸರ್. ಯಾರಿಗೆ ಬೇಕಂದ್ರೆ ಅಷ್ಟೇ ಹೇಳ್ತೇವ್ರಿ ಸರ್. ತಗೊಂಡ್ರೆ ಕೊಡ್ತಾನ್ರಿ, ತಗೋಲಿಲ್ಲ ಇಲ್ಲ ಸರ್. ಹೌದ್ರಿ, ಬರ್ತಾರೆ ಅವರು. ಕೆಲವೊಂದು ತಗೊಳಲ್ಲ ಸರ್, ಬ್ಯಾಡ್ ಬಿಡ್ರಿ ನಾವು ಹೋಗಂಗಿಲ್ಲ. ಆಮ್ಯಾಕ ಈಗ ಎಲ್ಲ ಹೆಚ್ಚಾಗಿ ಜನರು ಮೊಬೈಲ್ ಬಂದಿದ್ದರಿಂದ ಚಲನಚಿತ್ರ ನೋಡೋದನ್ನ ಭಾಳ ಕಡಿಮೆ ಮಾಡ್ಯಾರ ಸರ್. ಒಳ್ಳೆ ಅಂತ ಅಂತಾರೆ ಸರ್. ಇದು ಸರಿ ಅಲ್ಲ ಅಂತ ಅನಿಸ್ತದೆ ಸರ್. ಮತ್ತು ಅದು ನಮ್ಗೆ ಅವ್ರು ಹೇಳಿರ್ತಾರ ಅಂದಾಗ ನಾವು ಏನು ಮಾಡಕ್ಕೆ. ಇನ್ನು ಶಿವಸಪ್ಪ ಅಂತ ಸರ್. ಖಾಸಗಿ ಫಿಲ್ಮ್ ತೆಗೆದು ಟಿಕೆಟ್ ಮಾರಾಟ ಮಾಡ್ತಾ ಇದ್ದಾರೆ. ಸಾರ್ವಜನಿಕರಲ್ಲಿ ಸಾಕಷ್ಟು ಆಕ್ರೋಶ ಕೇಳಿ ಬರ್ತಾ ಇದೆ.
ಈಗ ನಾವು ಸಾರ್ವಜನಿಕರಿಗೆ ಮಾರಾಟ ಮಾಡಿ ಟಿಕೆಟ್ನ ಮಾರಾಟ ಮಾಡಿ ಅಂತ ಎಲ್ಲೂ ಹೇಳಿಲ್ಲ. ಅವರು ನ್ಯಾಯಬೆಲೆ ಅಂಗಡಿ ಸಂಬಂಧಪಟ್ಟಂಗೆ ಮೊಟ್ಟ ಮೊದಲ ಬಾರಿಗೆ ನಮ್ಮ ರಾಜ್ಯದಲ್ಲಿ ಒಂದು ಆ ಒಂದು ನ್ಯಾಯಬೆಲೆ ಅಂಗಡಿ ವ್ಯವಸ್ಥೆ ಬಗ್ಗೆ ಅದರ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದು ಸಿನಿಮಾ ಮಾಡಿದ್ದಾರೆ. ಯಾರು ಖಾಸಗಿ ವ್ಯಕ್ತಿಗಳು ಯಾರು ಅವರು ಇಲಾಖೆನ ಮತ್ತು ಸರ್ಕಾರನ ನಮ್ಮ ಸಿನಿಮಾ ಈ ರೀತಿ ನಿಮ್ಮ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ವ್ಯವಸ್ಥೆ ಮೇಲೆ ತೆಗೆದಿರೋದ್ರಿಂದ ಸ್ವಲ್ಪ ನೀವು ಅನುಕೂಲ ಮಾಡಿಕೊಡಿ ಅಂತ ಅವ್ರು ಕೇಳಿರೋದ್ರಲ್ಲಿ ನಮ್ಮ ಇಲಾಖೆನೂ ಕೂಡ ಸದರಿಯವರು ಒಂದು ಜಿಲ್ಲಾ ಮಟ್ಟದಲ್ಲಿ ಎಲ್ಲ ನ್ಯಾಯಬೆಲೆ ಅಂಗಡಿ ಮಾಲೀಕರುಗಳಿಗೆ ಒಂದು ಪ್ರೀಮಿಯರ್ ಶೋ ಏರ್ಪಡಿಸ್ತೀವಿ, ಅದಕ್ಕೆ ನಿಮ್ಮ ಜಿಲ್ಲಾ ಉಪನಿರ್ದೇಶಕರು ಜಂಟಿ ನಿರ್ದೇಶಕರಿಗೆ ನಿರ್ದೇಶನ ನೀಡಿ ಅಂತ ಅವರು ಕೇಳಿದ ಹಿನ್ನೆಲೆಯಲ್ಲಿ ಮಾನ್ಯ ಆಯುಕ್ತರು ಕೂಡ ನಮಗೊಂದು ಸೂಕ್ತ ಕ್ರಮ ವಹಿಸಿ ಅವ್ರಿಗೇನು ಸಾಧ್ಯ ಅನುಕೂಲ ಆ ರೀತಿ ಮಾಡಿಕೊಡಿ ಅಂತ ಅವ್ರು ಹೇಳಿದ್ದಾರೆ. ಆ ಹೇಳಿದ ಹಿನ್ನೆಲೆಯಲ್ಲಿ ಅವರು ಆದೇಶ ಬಂದ ಹಿನ್ನೆಲೆಯಲ್ಲಿ ನಮ್ಮನ್ನು ಅಪ್ರೋಚ್ ಮಾಡಿದ್ರು ಸಿನಿಮಾದವರು. ನಾವು ಸೂಕ್ತ ಕ್ರಮ ವಹಿಸಿ ಅವ್ರಿಗೆ ಅನುಕೂಲ ಮಾಡಿಕೊಡ್ಲಿಕ್ಕೆ ಸಾಧ್ಯ, ಸೂಕ್ತ ಕ್ರಮ ವಹಿಸಿ ದಟ್ ಮೀನ್ಸ್ ಅವ್ರಿಗೆ ಏನು ಸಾಧ್ಯ ಇದೆ ಅವ್ರಿಗೆ ಮಾಡಿಕೊಡಿ ಪ್ರೀಮಿಯರ್ ಶೋಗೆ ಸಂಬಂಧಪಟ್ಟ ಅವ್ರು ನಾವು ಪ್ರೀಮಿಯರ್ ಶೋ ನಿಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ತಾಲೂಕುಗಳಲ್ಲೂ ಸಿನಿಮಾ ಥಿಯೇಟ್ರ್ಗಳಲ್ಲೂ ನಾವು ಒಂದು ದಿವಸ ಪ್ರೀಮಿಯರ್ ಶೋ ಅರೇಂಜ್ ಮಾಡಿದ್ದೀವಿ. ಸುಮಾರು ಒಂದು 11,000ಕ್ಕಿಂತ ಹೆಚ್ಚಿಗೆ ಇರಬೇಕು. 11,000ಕ್ಕಿಂತ ಹೆಚ್ಚಿಗೆ. ಅಂಗಡಿಗೆ ಇಷ್ಟು ಅಂತ ಏನಿಲ್ಲ, ತಾಲೂಕಿಗೆ ಇಷ್ಟು ಅಂತ ಕೊಟ್ಟರೆ ಯಾರು ಬೇಕಾದರೂ ತೊಗೋಬೋದು. ನಾವು ಯಾರಿಗೂ ಬಲವಂತ ಇಲ್ಲ. ಅದರಲ್ಲಿ ನಾವು ನಮಗೆ ತಂದು ಕೊಟ್ಟಾಗ ನಾವು ನಮ್ಮ ಎಲ್ಲ ಇಲಾಖಾ ಕೆಳ ಹಂತದ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ನಾವು ಮಾಹಿತಿ ಕೊಟ್ಟು ಈ ರೀತಿ ಅಪ್ರೋಚ್ ಮಾಡಿದ್ದಾರೆ. ಅಂಗಡಿಕಾರರಿಗೆ ತಿಳಿಸಿ ಈಗ ನಿಮ್ಮ ನ್ಯಾಯಬೆಲೆ ಅಂಗಡಿ ವ್ಯವಸ್ಥೆ ಬಗ್ಗೆ ಸಿನಿಮಾ ಮಾಡಿರ್ತಾರೆ, ನಿಮ್ಗೆ ಇಂಟ್ರೆಸ್ಟ್ ಇರೋರು ತೊಗೊಂಡು ನೋಡ್ಬೋದು ಅನ್ನೋದಕ್ಕೆ ಆ ರೀತಿ ನಾವು ಹೇಳಿದಾಗ ಅದರಲ್ಲಿ ನಾನು ಸ್ಪಷ್ಟವಾಗಿ ಎಲ್ಲ ನಮ್ಮ ಸಿಬ್ಬಂದಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿನಿ. ಯಾವುದೇ ಬಲವಂತವಾಗಿ ಹೇಳೋಂಗಿಲ್ಲ, ಫೋರ್ಸ್ ಮಾಡೋಂಗಿಲ್ಲ, ಕಡ್ಡಾಯ ಅಂತ ಹೇಳೋಂಗಿಲ್ಲ. ಅವರು ವಾಲಂಟಿಯರಾಗಿ ಅವ್ರು ಇಷ್ಟಪಟ್ಟು ತೊಗೊಂಡ್ರೆ ತೊಗೊಳ್ಳಿಕ್ಕೆ ನಮ್ದೇನು ಅಭ್ಯಂತರ ಇಲ್ಲ ಅಂತ ಹೇಳಿದ್ವಿ. ಆ ಪ್ರಕಾರವಾಗಿ ನಮ್ಮೆಲ್ಲ ಇನ್ಸ್ಪೆಕ್ಟರ್ ಕೂಡ ನನಗೆ ಕೆಲವು ದೂರುಗಳು ಬಂದಾಗ ನಾನು ಖುದ್ದು ಪರಿಶೀಲನೆ ಮಾಡಿದಾಗ ಯಾವುದೇ ನಮ್ಮ ಸಿಬ್ಬಂದಿ ಆಗಲಿ ನಮ್ಮ ಕೆಳ ಹಂತದ ಅಧಿಕಾರಿಗಳೇ ಆಗಲಿ ಯಾರೂ ಕೂಡ ಬಲವಂತವಾಗಿ ಮಾರಾಟ ಮಾಡುವುದಕ್ಕೆ ಸೂಚನೆಯನ್ನು ನೀಡಿರೋದಿಲ್ಲ. ಇಲಾಖೆಯಿಂದ ಆದೇಶ ಬಂದು ತುಂಬ ದಿನ ಆಯ್ತು. ಈಗ ಅದು ಮುಂಚೆನೇ ಬಂದಿತ್ತು, ಒಂದು 2 ತಿಂಗಳಿಗಿಂತ ಮುಂಚೆ ಅನ್ಕೊಂಡಿದ್ದೆ. ಡೇಟ್ ಇದೆ ಬೇಕು ತಡ್ತೀನಿ ಒಂದು ಸೆಕೆಂಡ್. ಆದೇಶದಲ್ಲಿ ಓದ್ಬಿಡ್ತೀನಿ ನಾವು, ಸುಮ್ಮನೆ ನಾನು ಬಾಯಲ್ಲಿ ಹೇಳೋದು ಬೇಡ. ಒಂದೇ ಸೆಕೆಂಡ್. ಇಲ್ಲಿ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಚಲನಚಿತ್ರದ ಪ್ರೀಮಿಯರ್ ಶೋ ಬಿಡುಗಡೆಗೊಳಿಸುವ ಕುರಿತು ಅಂತ ಇದೆ. ವಿಷಯಕ್ಕೆ ಸಂಬಂಧಿಸಿದಂತೆ ಶ್ರೀ ಟಿ ಕೃಷ್ಣಪ್ಪ ರಾಜ್ಯಾಧ್ಯಕ್ಷರು ಹಾಗೂ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳ ಕನಸಿನ ಕೂಸಾದ ಅನ್ನಭಾಗ್ಯ ಯೋಜನೆಯ ಪಡಿತರ ವಿತರಣೆಗೆ ಸಂಬಂಧಿಸಿದಂತೆ ಸಾರ್ವಜನಿಕರನ್ನು ಜಾಗೃತಿಗೊಳಿಸುವ ಸಂಬಂಧ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಎಂಬ ಚಲನಚಿತ್ರವನ್ನು ಮೊದಲ ಬಾರಿಗೆ ಕರ್ನಾಟಕ ರಾಜ್ಯದ ಎಲ್ಲ ನ್ಯಾಯಬೆಲೆ ಅಂಗಡಿಯ ಮಾಲೀಕರು ಹಾಗೂ ಕುಟುಂಬದ ವರ್ಗದವರಿಗೆ ಹಾಗೂ ರಾಜ್ಯದ ಕಾರ್ಡುದಾರರಿಗೆ ಪ್ರದರ್ಶಿಸುವ ಸಲುವಾಗಿ ಕರ್ನಾಟಕದ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಹಾಗೂ ಎಲ್ಲ ತಾಲೂಕುಗಳಲ್ಲಿ ವಿಶೇಷ ಪೂರ್ವಭಾವಿ ಪ್ರದರ್ಶನ ಆಯೋಜಿಸಲು ಎಲ್ಲ ಜಿಲ್ಲೆಯ ಜಂಟಿ ನಿರ್ದೇಶಕರು ಹಾಗೂ ಉಪನಿರ್ದೇಶಕರಿಗೆ ಸೂಕ್ತ ನಿರ್ದೇಶನ ನೀಡಿ ಚಲನಚಿತ್ರ ಪ್ರದರ್ಶನಕ್ಕೆ ಅನುವು ಮಾಡಿಕೊಡಲು ಕೋರಲಾಗಿರುತ್ತದೆ. ಈ ಬಗ್ಗೆ ಆದೇಶಕ್ಕಾಗಿ ಉಲ್ಲೇಖ 2ರಲ್ಲಿ ಸರ್ಕಾರಕ್ಕೆ ಪತ್ರ ಬರೆಯಲಾಗಿದ್ದು, ಉಲ್ಲೇಖ 3ರಲ್ಲಿ ಸರ್ಕಾರದಿಂದ ಸೂಕ್ತ ಕ್ರಮ ವಹಿಸುವಂತೆ ಸೂಚಿಸಲಾಗಿರುವುದರಿಂದ ಅದರಂತೆ ಕ್ರಮ ವಹಿಸಲು ಎಲ್ಲ ಜಿಲ್ಲೆಯ ವಲಯಗಳ ಜಂಟಿ ಉಪನಿರ್ದೇಶಕರುಗಳು ಸೂಚಿಸಿದೆ. ಈ ಥರ ಬಂದಿರೋದ್ರಿಂದ ನಾವು ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ. ಬಲವಂತ ಮಾಡಿ ನೀವು ಕಡ್ಡಾಯವಾಗಿ ಮಾರಾಟ ಮಾಡಿ ಇಷ್ಟೇ ತಗೋಬೇಕು, ಇಷ್ಟೇ ಮಾರಾಟ ಮಾಡಬೇಕು ಅಂತ ನಾವೆಲ್ಲೂ ಯಾರಿಗೂ ಕೂಡ ಒತ್ತಾಯ